ನಮಸ್ಕಾರ ಸ್ನೇಹಿತರೆ, ನಾನು ಮೇಘರಾಜ್. ತಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸ್ನೇಹಿತರೆ, ಈ ಹಿಂದಿನ ವಿಡಿಯೋಲಿ ನಾನು KSET 2024ನ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಏನೆಲ್ಲ ಡಾಕ್ಯುಮೆಂಟ್ನ ತಗೊಂಡು ಹೋಗಬೇಕು ಅನ್ನೋದನ್ನು ಹೇಳಿದ್ದೆ. ಆದರೆ ಅದರಲ್ಲಿ ಒಂದು ಡಾಕ್ಯುಮೆಂಟು ಮಿಸ್ ಆಗಿತ್ತು. ಹಾಗಾಗಿ ಅದೊಂದು ಮಹತ್ವದ ಸೂಚನೆ ಅಂತ ಹೇಳಿ ಕೊಟ್ಟಿದ್ದೀನಿ. ಕೆಲವೊಂದು ದಾಖಲೆಗಳನ್ನು ಜೊತೆಗೆ ಎಷ್ಟು ಸೆಟ್ಟು ಜೆರಾಕ್ಸ್ ಮಾಡಿಸ್ಬೇಕು, ಅಟೆಸ್ಟೇಷನ್ ಮಾಡಿಸ್ಬೇಕೋ ಇಲ್ವೋ, ಅಥವಾ ಫೈನಲ್ ಇಯರಲ್ಲಿ ಇರೋರು ವೆರಿಫಿಕೇಷನ್ಗೆ ಹೋಗಬೇಕೋ ಬೇಡವೋ, ಡಾಕ್ಯುಮೆಂಟ್ ಇಲ್ಲದೇ ಇರೋ ಏನು ಮಾಡಬೇಕು, ಅವೆಲ್ಲ ವಿಷಯಗಳ ಬಗ್ಗೆ ಕ್ಲಿಯರಾಗಿ ಒಂದು ಸೂಚನೆಗಳನ್ನು ಕೊಡ್ತಾ ಹೋಗ್ತೀನಿ. ತಾವೆಲ್ಲ ಅದನ್ನು ಅಬ್ಸರ್ವ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ವಿಲ್ ಸ್ಟಾರ್ಟ್ ದಿ ಡಿಸ್ಕಷನ್. ನೋಡಿ, ನಾನು ಮೊದಲೇ ಹೇಳಿದ್ದೆ, ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕಾದ್ರೆ ಹಾಲ್ ಟಿಕೆಟು, ಆಧಾರ್ ಕಾರ್ಡು ಜೊತೆಗೆ SSLC ಮಾರ್ಕ್ಸ್ ಕಾರ್ಡನ್ನು ಕೂಡ ತಗೊಂಡು ಹೋಗಬೇಕು. SSLC ಮಾರ್ಕ್ಸ್ ಕಾರ್ಡನ್ನು ಕೂಡ ಅಲ್ಲಿ ಚೆಕ್ ಮಾಡ್ತಾ ಇದ್ದಾರೆ. ಯಾಕಂದರೆ ವೆರಿಫಿಕೇಷನ್ ಸ್ಟಾರ್ಟ್ ಆಗಿರೋದು 13ನೇ ತಾರೀಕಿಂದ, ಅಂದರೆ ಇವತ್ತಿಂದ. ಹಾಗಾಗಿ ಇವತ್ತು ಏನು ಕ್ಯಾಂಡಿಡೇಟ್ಸ್ ಹೋಗಿದ್ದಾರೆ ಅವರೆಲ್ಲ ನನಗೆ ಮೆಸೇಜ್ ಮಾಡಿದ್ದಾರೆ. SSLC ಮಾರ್ಕ್ಸ್ ಕಾರ್ಡನ್ನು ಕೇಳ್ತಾ ಇದ್ದಾರೆ ಅಂತ. SSLC ಮಾರ್ಕ್ಸ್ ಕಾರ್ಡನ್ನು ಕೂಡ ನೀವು ಒಂದು ಸೆಟ್ಟು ಒರಿಜಿನಲ್ಲು ಪ್ಲಸ್ ಜೆರಾಕ್ಸ್ನ ಮಾಡಿಸ್ಕೊಂಡು ಹೋಗಿ, ಅದರ ಜೊತೆಗೆ PG ಮಾರ್ಕ್ಸ್ ಕಾರ್ಡ್ಸ್ ಮತ್ತು ಕಾನ್ವೊಕೇಷನ್ ಅಥವಾ ಪಾಸಿಂಗ್ ಸರ್ಟಿಫಿಕೇಟು ಇದೆಲ್ಲ ಮಾರ್ಕ್ಸ್ ಕಾರ್ಡ್ಸು ತಗೊಂಡು ಹೋಗಬೇಕು. ಇದೇನು ಇಲ್ಲಿವರೆಗೂ ಏನಿದೆಯಲ್ಲ, ಇದು ಫಾರ್ GM ಕ್ಯಾಂಡಿಡೇಟ್ ಅವರು ಇಷ್ಟು ಸಬ್ಮಿಟ್ ಮಾಡಿದರೆ ಸಾಕು. ಉಳಿದ ಹಾಗೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಬೇಕಾದ್ರೆ ರಿಸರ್ವೇಷನನ್ನು ಕ್ಲೈಮ್ ಮಾಡಿದರೆ ಅವರು ಕ್ಯಾಸ್ಟ್ ಸರ್ಟಿಫಿಕೇಟ್ನ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಇದೆಲ್ಲ ಒರಿಜಿನಲ್ ಕಾಪಿ ಜೊತೆಗೆ 2 ಸೆಟ್ಟು ಜೆರಾಕ್ಸನ್ನು ನೀವು ಕೊಡಬೇಕಾಗುತ್ತೆ. 2 ಸೆಟ್ಟು ಜೆರಾಕ್ಸನ್ನು ಕೊಡಬೇಕಾಗುತ್ತೆ. ಆ 2 ಸೆಟ್ಟನ್ನು ಅಟೆಸ್ಟೇಷನ್ ಮಾಡಿಸಿ, ಯಾರಿಂದ ಹೈಸ್ಕೂಲ್ ಹೆಡ್ ಮಾಸ್ಟರ್ಗಳಾಗಿರ್ಬೋದು, ಏಡೆಡ್ ಅಥವಾ ಗೌರ್ಮೆಂಟ್ ಶಾಲೆಗಳ ಮಾಸ್ಟರ್ಗಳಿಂದ, ಹೆಡ್ ಮಾಸ್ಟರ್ಗಳಿಂದ ಅಟೆಸ್ಟೇಷನ್ ಮಾಡಿಸಿ, ಅಥವಾ ಗ್ರೇಡ್ A PU ಕಾಲೇಜ್ಗಳಿಂದ ಅಥವಾ ಅಸಿಸ್ಟೆಂಟ್ ಪ್ರೊಫೆಸರ್ಗಳಿರ್ತಾರೆ ಅವ್ರ ಕಡೆಯಿಂದ ಅಟೆಸ್ಟೇಷನ್ ಮಾಡಿಸ್ಕೊಂಡು ಇಟ್ಕೊಳ್ಳಿ. ಅದಾದಮೇಲೆ ಫೈನಲ್ ಇಯರಲ್ಲಿ ಯಾರೆಲ್ಲ ಇದ್ದೀರಿ ಅವ್ರಿಗೆ ಕ್ಲಿಯರಾಗಿ ಅವರೇನು ಸೂಚನೆಯನ್ನು ಕೊಟ್ಟಿದ್ದಾರೆ, ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಬರೋ ಅವಶ್ಯಕತೆ ಇಲ್ಲ. ಯಾಕಂದರೆ ಅವ್ರ ಹತ್ರ ಫೈನಲ್ ಸೆಮ್ಮಿನ ಮಾರ್ಕ್ಸ್ ಕಾರ್ಡ್ ಇರೋದಿಲ್ಲ ಅನ್ನೋ ಉದ್ದೇಶಕ್ಕೆ ಅವರನ್ನು ಡಾಕ್ಯುಮೆಂಟ್ ವೆರಿಫಿಕೇಷನಿಗೆ ಬರಬೇಡಿ, ನಿಮ್ಮ ರಿಸಲ್ಟ್ ಬಂದಾಗಲೇ ಒಂದು ಡೇಟನ್ನು ಅನೌನ್ಸ್ ಮಾಡ್ತೀವಿ ವಿದಿನ್ 2 ಇಯರ್ಸು. ಆ ಟೈಮ್ ಒಳಗಡೆ ನೀವೇನು ಮಾಡಿ ಡಾಕ್ಯುಮೆಂಟ್ನ ಪ್ರೊಡ್ಯೂಸ್ ಮಾಡಿ, ಆಗ ನೀವು ಸರ್ಟಿಫಿಕೇಟು ಇಸ್ಕೋಬೋದು. ಯಾರೆಲ್ಲ ವೆರಿಫಿಕೇಷನಿಗೆ ಹೋಗ್ತಾ ಇದ್ದೀರಿ, ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇತ್ತು ಅಂದರೆ ಮ್ಯಾಕ್ಸಿಮಮ್ ಹಾಫ್ ಆನ್ ಅವರಲ್ಲಿ ನಿಮಗೆ ಆ ಕ್ಷಣಕ್ಕೆ ಸರ್ಟಿಫಿಕೇಟನ್ನು ಕೊಡ್ತಾರೆ. KSET ಸರ್ಟಿಫಿಕೇಟು ನಿಮಗೆ ಆ ಕ್ಷಣದಲ್ಲಿ ಕೊಡ್ತಾ ಇದ್ದಾರೆ. ಇನ್ನು ಫೈನಲ್ ಇಯರಲ್ಲಿ ಇರದೇ ಕೆಲವೊಬ್ಬರು ಹಲವಾರು ಮೆಸೇಜ್ಗಳನ್ನು ಮಾಡ್ತಾ ಇದ್ದೀರಿ, ಆಧಾರ್ ಕಾರ್ಡಲ್ಲಿ ನೇಮ್ ಮಿಸ್ ಇದೆ, ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ನೇಮ್ ಪ್ರಾಬ್ಲಮ್ ಇದೆ. ಆ ಥರ ಎಲ್ಲ ಪ್ರಾಬ್ಲಮ್ ಇರೋರು ಒಂದು ಅಫಿಡವಿಟನ್ನು ಮಾಡಿಸ್ಕೊಂಡು ಬ್ಯಾಕಪ್ಪಿಗೆ ಇಟ್ಕೊಂಡು ಹೋಗೋದು ಒಳ್ಳೆಯದು. ಕೆಲವೊಬ್ಬರಿಗೆ ಯೂನಿವರ್ಸಿಟಿಗಳಲ್ಲಿ ಮಾರ್ಕ್ಸ್ ಕಾರ್ಡನ್ನು ಕೊಟ್ಟಿಲ್ಲ, ಅಂಥವರು ಡಿಜಿಲಾಕರಲ್ಲೂ ಇದ್ದರೆ ಆ ಡಿಜಿಲಾಕರಲ್ಲಿ ಒಂದು ಸರ್ಟಿಫಿಕೇಟು ಕೂಡ ಎಕ್ಸೆಪ್ಟ್ ಮಾಡ್ತಾರೆ. ಡಿಜಿಲಾಕರ್ ಸರ್ಟಿಫಿಕೇಟ್ನು ಕೂಡ ನೀವು ಅಲ್ಲಿ ಡಾಕ್ಯುಮೆಂಟ್ಸ್ನಾಗಿ ಪ್ರೊಡ್ಯೂಸ್ ಮಾಡ್ಬೋದು. ಅದನ್ನು ಹೊರತುಪಡಿಸಿ ನಿಮಗೆ ಮತ್ತೇನಾದ್ರು ಡೌಟ್ಸ್ಗಳು ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಐ ಸ್ಟಾಪ್ ಮೈ ಡಿಸ್ಕಷನ್. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್.